ಎಫ್ಸಿ ನವೀಕರಣದ ಹೆಸರಿನಲ್ಲಿ ಬಡವರ ಲೂಟಿ. 1,000ದಿಂದ 9,000ಕ್ಕೆ ಏರಿಸಿದ ಎಫ್ಸಿ ದರ. ಬಡ ಆಟೋ ಚಾಲಕರಿಗೆ ಕಾಂಗ್ರೆಸ್ ಸರ್ಕಾರ ಶಾಕ್. 15 ವರ್ಷಕ್ಕಿಂತ ಹಳೆಯದಾದ ಆಟೋ ರಿಕ್ಷಾಗಳ ಫಿಟ್ನೆಸ್ ಪ್ರಮಾಣ ಪತ್ರ ಮತ್ತು ತಪಾಸಣಾ ಶುಲ್ಕವನ್ನ ರಾಜ್ಯ ಸರ್ಕಾರ 1,000 ರೂಪಾಯಿಗಳಿಂದ 9,200 ರೂಪಾಯಿಗಳಿಗೆ ಹೆಚ್ಚಿಸಿದೆ. ಪರಿಷ್ಕರಣೆಯನ್ನ ಜಾರಿಗೆ ತರುವ ಮೊದಲು ನಮ್ಮ ಗಮನಕ್ಕೆ ತರಬೇಕಿತ್ತು ಎಂದು ರಿಕ್ಷಾ ಚಾಲಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸರ್ಕಾರದ ನಿರ್ಧಾರಗಳ ಬಗ್ಗೆ ಟೀಕಿಸಿರುವ ರಿಕ್ಷಾ ಚಾಲಕರೋರ್ವರು 22 ವರ್ಷಗಳಿಂದ ಆಟೋ ರಿಕ್ಷಾ ಓಡಿಸ್ತಾ ಇದ್ದೇನೆ. 20 ವರ್ಷ ದಾಟಿದ ನನ್ನ ರಿಕ್ಷಾದ ಎಫ್ಸಿ ನವೀಕರಿಸಲು 9,200 ರೂಪಾಯಿ ಪಾವತಿಸಿದ್ದೇನೆ. ಕಳೆದ ವರ್ಷ ಕೇವಲ 9,000 ರೂಪಾಯಿ ಪಾವತಿಸಿದ್ದೆ. ಆದರೆ ಒಂದೇ ವರ್ಷದಲ್ಲಿ ಇಷ್ಟೊಂದು ಏರಿಕೆಯಾಗಿದೆ ಎಂದು ಆರೋಪಿಸಿದ್ದಾರೆ. ಆಟೋ ರಿಕ್ಷಾ ಚಾಲಕರ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ರುದ್ರಮೂರ್ತಿ ಮಾತನಾಡಿ, ದರ ಏರಿಕೆಯು ಅತಿಯಾಯಿತು ಮತ್ತು ಹಠಾತ್ತನೆ ಜಾರಿಗೆ ತರಲಾಗಿದೆ ಎಂದು ಆರೋಪಿಸಿದರು. ರಾಜ್ಯದಲ್ಲಿ ಈಗಾಗಲೇ ಬೆಲೆ ಏರಿಕೆಯ ಬಿಸಿ ಜನಸಾಮಾನ್ಯರನ್ನ ಬಾಧಿಸ್ತಾ ಇದ್ದು, ಈ ನಡುವೆ ರಿಕ್ಷಾ ಚಾಲಕರನ್ನ ಸರ್ಕಾರ ಲೂಟಿ ಮಾಡ್ತಾ ಇದೆ. ಇದು ಮುಂದಿನ ದಿನಗಳಲ್ಲಿ ಆಟೋ ದರವನ್ನು ಕೂಡ ಹೆಚ್ಚಿಸಲು ಮುನ್ನುಡಿ ಬರೆಯಲಿದೆ.